ರವೆ ಅಪ್ಪಮ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1 ಗ್ಲಾಸ್ ಚಿರೋಟಿ ರವೆ ತಗೋತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಮಾಮೂಲಿ ರವೆಯನ್ನೇ ಮಿಕ್ಸಿಯಲ್ಲಿ ಹಾಕಿ ಒಂದು ಸರಿ ಗ್ರೈಂಡ್ ಮಾಡಿ ಸೇರಿಸಿ. ಈಗ ಅರ್ಧ ಗ್ಲಾಸ್ ಮೈದಾ ಹಾಕ್ತಾಯಿದ್ದೀನಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಅರ್ಧ ಗ್ಲಾಸ್ ಹಾಕ್ಬೋದು. ಈಗ ಅರ್ಧ ಗ್ಲಾಸ್ ಸಕ್ಕರೆ ಹಾಕ್ತಾಯಿದ್ದೀನಿ. 2 ಪಿಂಚ್ ಸೋಡಾ ಕೂಡ ಸೇರಿಸಿದ್ದೀನಿ, ಅಡುಗೆ ಸೋಡಾ. ಈಗ 1 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ, ಕಾಯಿಸಿ ಆರಿಸಿದಂಥ ಹಾಲು ಹಾಕ್ತಾಯಿದ್ದೀನಿ. ಈಗಾಗಲೇ ನಾನು ಸ್ವಲ್ಪ ಸಾಲ್ಟ್ ಕೂಡ ಸೇರಿಸಿದ್ದೀನಿ, 1 ಪಿಂಚ್ ಸಾಲ್ಟ್. ನಿಮಗೆ ಸಾಲ್ಟ್ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಕನ್ಸಿಸ್ಟೆನ್ಸಿ ಟೈಟಾಗಿರುತ್ತೆ. ಇದಕ್ಕೆ 1/4 ಗ್ಲಾಸ್ ನೀರು ಹಾಕಿ ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೇಕು. ಈಗ ಹಾಕಿದ್ದೀನಿ ನೀರನ್ನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಈಗ ಅರ್ಧ ಗಂಟೆ ನೆನೆದಿದೆ. ಈಗ ಇದಕ್ಕೆ ನಾನು ಏಲಕ್ಕಿ ಪೌಡ್ರು 1/2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ನಮ್ಮ ರವೆ ಅಪ್ಪಮ್ಗೆ ಒಂದೊಳ್ಳೆ ಸುವಾಸನೆಯನ್ನು ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡೋಣ. ಈಗ ಎಣ್ಣೆ ಕಾಯ್ತಾ ಇದೆ. ಈಗ ನಾವು ಒಂದೊಂದು ಸ್ಪೂನಾಗಿ ಈ ರೀತಿ ಅಪ್ಪಮ್ ಹಾಕೋಬೇಕು. ಅದು ತನ್ನಷ್ಟಕ್ಕೆ ತಾನೇ ಮೇಲೆ ಎದ್ದು ಬರುತ್ತೆ. ಅಲ್ಲಿಗಂಟ ವೆಯ್ಟ್ ಮಾಡಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಂದು ಸೈಡು ಗೋಲ್ಡನ್ ಫ್ರೈ ಆಗಿದೆ, ಮತ್ತೊಂದು ಸೈಡ್ಗೆ ತಿರುವು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಗೋಧಿ ಅಪ್ಪಮ್ ಕೂಡ ಮಾಡಿದ್ದೀನಿ. ಒಂದು ವೇಳೆ ನಿಮಗೆ ಆ ವಿಡಿಯೋ ನೋಡಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ರವೆ ಅಪ್ಪಮ್ ರೆಡಿಯಾಗಿದೆ. ಈ ರೀತಿ ನಿಮಗೆ ಎಣ್ಣೆಯಲ್ಲಿ ಹಾಕಿ ಮಾಡೋದು ಇಷ್ಟ ಇಲ್ಲ ಅನ್ನೋದಾದರೆ ಪಡ್ಡದು ಪಾತ್ರೆ ಬರುತ್ತಲ್ಲ, ಅದರಲ್ಲಿ ಹಾಕಿ ನೀವು ಮಾಡ್ಬೋದು. ಅಲ್ಲೂ ಕೂಡ ಚೆನ್ನಾಗೇ ಬರುತ್ತೆ. ಇದೇ ಪ್ರೊಸೀಜರಲ್ಲಿ ಎಲ್ಲ ರವೆ ಅಪ್ಪಮ್ಗಳನ್ನ ಮಾಡ್ಕೋಬೇಕು. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ ಈ ರವೆ ಅಪ್ಪಮ್. ನೀವು ಪ್ರತಿ ಸರಿನೂ ಹಾಕಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಟು ಹಾಕಿ, ನಂತರ ಹೈ ಫ್ಲೇಮಲ್ಲಿಟ್ಟು, ಮತ್ತು ಅದು ಉಬ್ಬಿ ಬಂದ ನಂತರ ಕೆಳಗಡೆ ಸ್ವಲ್ಪ ಕಲರ್ ಬಿಡ್ತಾ ಇರೋ ಅನ್ನುವಾಗ ನಾವು ಅದನ್ನು ಫ್ಲಿಪ್ ಮಾಡಬೇಕು. ಅಲ್ಲೂ ಕೂಡ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕನೂ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ನಿಮಗೆ ಈ ರವೆ ಅಪ್ಪಮ್ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಇತ್ತು. ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ವೇಳೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.